ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ನೀವು ನೋಡ್ತಾ ಇದ್ದೀರಾ JB ಟಿವಿ ನ್ಯೂಸ್ 24x7. ನಾವು ನಿಮ್ಮೊಂದಿಗೆ. ಇಂದಿನ ವಿಶೇಷ ವರದಿ. ಮಕ್ಕಳಾಗಿಲ್ಲ ಎಂದು ಜೀವನದ ಉತ್ಸಾಹವನ್ನ ಕಳೆದುಕೊಂಡ ದಂಪತಿಗಳಿಗೆ ಒಂದು ಒಳ್ಳೆಯ ಸುದ್ದಿ. ಶ್ರೀ ಮಠದಲ್ಲಿ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಉಡಿ ತುಂಬಿಸಿಕೊಂಡ ಎಷ್ಟೋ ಹೆಣ್ಣು ಮಕ್ಕಳು 1 ರಿಂದ 3 ತಿಂಗಳ ಒಳಗೆ ಮಕ್ಕಳ ಫಲ ಪಡೆದುಕೊಂಡವರು ಸಾಕಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಇದು ಎಲ್ಲಿ ಅಂತೀರಾ ವೀಕ್ಷಕರ? ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬುದ್ನಿ ಖುರ್ದ್ ಗ್ರಾಮದಲ್ಲಿ ಶಾಂತಿ ಭಕ್ತಿ ಪವಾಡಗಳ ತಾಣ. ಈ ಪವಿತ್ರ ನೆಲೆಯಲ್ಲಿದೆ ಶಕ್ತಿ ದೇವತೆ ಶ್ರೀ ಚಂದ್ರಗಿರಿ ದೇವಿ, ಶ್ರೀ ಗುರು ಸದಾಶಿವ, ಶ್ರೀ ಗುರು ಗಂಗಾಧರ ಅವರ ಆಶೀರ್ವಾದ ಬಿಚ್ಚಿ ನಿಂತಿರುವ ಶ್ರೀ ಚಕ್ರವರ್ತಿ ಬಬಲಾದಿ ಮಠ. ಈ ಮಠದಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಶಕ್ತಿ ದೇವತೆಗಳಾದ ಗುರು ಸದಾಶಿವ ಹಾಗೂ ಚಂದ್ರಮ್ಮ ದೇವಿಗೆ ವಿಶೇಷವಾಗಿ ಬಬಲಾದಿಯ ಪರಂಪರೆ ಪ್ರಕಾರ ಮಕ್ಕಳ ಫಲಕ್ಕಾಗಿ ರವೀಂದ್ರ ಅಜ್ಜನವರು ದೇವರಿಗೆ ಉಡಿ ತುಂಬಿ ನಂತರ ಮಕ್ಕಳಾಗದೇ ಇರುವ ಎಷ್ಟೋ ಹೆಣ್ಣು ಮಕ್ಕಳು ಮಕ್ಕಳ ಫಲ ಬೇಡಿ ನಂಬಿಕೆ, ಭಕ್ತಿ ಮತ್ತು ಶ್ರದ್ಧೆಯಿಂದ ಉಡಿ ತುಂಬಿಸಿಕೊಳ್ಳೋದನ್ನ ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಈ ಶ್ರೀ ಬಬಲಾದಿ ಮಠದಲ್ಲಿ ಮಕ್ಕಳ ಫಲಕ್ಕಾಗಿ ಉಡಿ ತುಂಬಿಸಿಕೊಂಡು ಫಲ ಪಡೆದ ದಂಪತಿಗಳನ್ನು ನಾವು ಸಂದರ್ಶನ ಮಾಡಿದಾಗ 12 ರಿಂದ 20 ವರ್ಷಗಳಿಂದ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರೂ ನಮಗೆ ಫಲ ಸಿಕ್ಕಿರಲಿಲ್ಲ. ಆದ್ರೆ ಸುಕ್ಷೇತ್ರ ಬಬಲಾದಿ ಮಠ ಬುದ್ನಿ ಖುರ್ದ್ ಮಠಕ್ಕೆ ಬಂದು ರವೀಂದ್ರ ಅಜ್ಜನವರಿಂದ ಉಡಿ ತುಂಬಿಸಿಕೊಂಡು ಬಳಿಕ ನಮಗೆ ಫಲ ದೊರೆತಿದೆ ಅಂತ ಸಂದರ್ಶನ ವೇಳೆ ದಂಪತಿಗಳು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಪ್ರಿಯ ವೀಕ್ಷಕರ, ಈ ಮಠದಲ್ಲಿ ರವೀಂದ್ರ ಅಜ್ಜನವರು ಹೇಳುವ ಪ್ರಕಾರ ಮಕ್ಕಳ ಫಲಕ್ಕಾಗಿ ಸಾಕಷ್ಟು ದೂರದ ಊರುಗಳಿಂದ ಫಲ ಬೇಡಿ ಜನ ಬರ್ತಾರೆ. ಇಲ್ಲಿ ಬಂದಂತ ಭಕ್ತರು ನಂಬಿಕೆ, ಭಕ್ತಿ, ಆ ಭಕ್ತಿಯಲ್ಲಿ ಶಕ್ತಿ ಇದೆ, ಅದರಿಂದಲೇ ಫಲ ಸಿಗುತ್ತೆ ಅಂತ ನೋಡಿದ್ರು. ಬ್ಯೂರೋ ರಿಪೋರ್ಟ್, JB ಟಿವಿ ನ್ಯೂಸ್, ರಾಮದುರ್ಗ. ಸ್ನೇಹಿತರೆ, ನಾವು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಗ್ರಾಮದ ಬುದ್ನಿ ಬಬಲಾದಿ ಸುಕ್ಷೇತ್ರ ಬುದ್ನಿಯಲ್ಲಿದ್ದೀವಿ. ಇವತ್ತು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. 20 ವರ್ಷ ನಂತರ 20 ವರ್ಷವರೆಗೆ ಮಕ್ಕಳಾಗ್ಲಾರಂತ ಮಹಿಳೆಯರು ಇಲ್ಲಿ ಈ ಬಬಲಾದಿ ಕ್ಷೇತ್ರಕ್ಕೆ ಬಂದು ಉಡಿ ತುಂಬಿಸ್ಕೊಂಡ ನಂತರ ಸಾಕಷ್ಟು ಜನ ಮಕ್ಕಳಾಗಿದ್ದಾರೆ, ಫಲ ಸಿಕ್ಕಂತ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋದು. ಅಕ್ಕ, ನಿಮ್ಮ ಹೆಸರು? ಸುನೀತಾ ವಂಟಗೋಡಿ, ತೊಂಡಿಕಟ್ಟಿ. ನಿಮ್ದು ಈಗ ಇಲ್ಲಿ ಬಂದ್ರಿಂದ ಏನೇನ ಬದಲಾವಣೆಗಳದು ನಿಮ್ಮ ಮಕ್ಕಳು ಸಂಬಂಧ? ಅದ ಬೇಡ್ಕೊಂಡ ಬಂದಿದ್ದೀವ್ರಿ. ಈಗ 12 ವರ್ಷದ ಹುಡುಗಿ ಅದಾಳ್ರಿ. ಇವಾಗ ಈಗ 5 ತಿಂಗಳು ಉಡಿ ತುಂಬಿದ್ಮೇಲೆ ಅಂದ್ರೆ 12 ವರ್ಷದ ಮಗಳಾದ್ಮೇಲೆ ನಿಮ್ ಮಕ್ಕಳಾಗಿರ್ಲಿಲ್ಲ. ಉಡಿ ತುಂಬಿದ್ಮೇಲೆ ನಿಮ್ಗೆ ಏನಾಯ್ತು ಇಲ್ಲಿ? ಎಲ್ಲ ಚಲೋ ಆಗಿದೆ. ಈಗ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಬರ್ರಿ, ಬಂದು ಬೇಡ್ಕೋರಿ, ಎಲ್ಲ ರೀತಿ ಚಲೋ ಆಗೈತೆ. ನೀವೇನ್ ಹೇಳ್ತೀರಿ ಎಲ್ಲಾರು ಇದ್ರ ಬಗ್ಗೆ? ಬಂದವ್ರು ಯಾರಿಗೂ ಎಲ್ಲ ಚಲೋ ಆಗೈತಿ. ಚಲೋ ಆಗಿದೆ. ನಮ್ಮ ಮಾತ್ರ ಚಲೋ ಆಗೈತಿ. ನಿಮ್ಮ ಹೆಸರು? ಅದರ ಇವತ್ತು ನಾವು ಸಾಕಷ್ಟು ಮಹಿಳೆಯರು ನೋಡಿದೀವಿ. ಈಗ ಮಕ್ಳು ಇಲ್ಲಂತ ಮಹಿಳೆಯರು ಸಾಕಷ್ಟು ಜನ ಈ ಗುಡಿ ತುಂಬಿಕೊಂಡ್ರು, ಅದ್ರದ್ದು ಅವ್ರು ನೋಡಿದೀವಿ. ಆಮೇಲೆ ಉಡಿ ತುಂಬಿಕೊಂಡವ್ರಿಗೆ ಮಕ್ಳು ಆದವ್ರು ನೋಡಿದೀವಿ. ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಮಾಹಿತಿ ಕೊಡ್ರಿ. ಬಬಲಾದಿ ಮಠದ ಪರಂಪರೆ ಒಳಗನ ಶಕ್ತಿಪೀಠ ಇದೆ. ಬಬಲಾದಿ ಪರಂಪರೆ ಅಂದರೆ ಶಕ್ತಿಪೀಠ. ಈ ಬಬಲಾದಿ ಪರಂಪರೆಯ ಶಕ್ತಿಪೀಠದಿನ ಗದ್ದಿಗೆ ಅದಾವಲ್ಲ, ಈ ಗದ್ದಿಗೆಗೆ ನಡ್ಕೊಂಡು ನಾವು ಶರಣ ಭಾವದಲ್ಲಿ ನಡ್ಕೊಂಡ್ವಿ. ಅವ್ರ ಕೃಪಾಶೀರ್ವಾದ ನಾವು ಪಡ್ಕೋತೀವಿ ನಾವು. ಈ ಬಬಲಾದಿ ಪರಂಪರೆ ಒಳಗನ ಅಮ್ಮನವ್ರಿಗೇನ, ಚಂದ್ರಮ್ಮ ತಾಯಿ ಅಮ್ಮನವ್ರಿಗೇನ, ಆಕೆ ಉಡಿ ಒಳಗಿರುವಂಥ ಪ್ರಸಾದದ ಮಹಿಮೆಯಿಂದ ಮೊದಲಿಂದ 400 ವರ್ಷದಿಂದ ಇದೇನೈತಲ್ಲ ಆಯಿ ಉಡಿಯೋ ಪ್ರಸಾದ ತಮ್ಮ ಆಗಿ ಉಡಿ ತುಂಬಿ ಹೊಳಿ ಏನು ಫಲ ಉಡಿ ಒಳಗಿನ ಪ್ರಸಾದ ಏನ ಉಡಿ ತುಂಬಿಸ್ಕೋತಾರಲ್ಲ, ಇದು ಮಕ್ಕಳ ಸಂಬಂಧ ಉಡಿ ತುಂಬ್ತಿರ್ತೈತಿ. ಮಕ್ಕಳ ಫಲ ಎಷ್ಟೋ ಅವ್ರ ಜೀವನದಾಗಾತಿ, ಅವ್ರ ಮನೆತನ ಕಾಲಿ ಎಷ್ಟೋ ಬೆಳಕು ಕಂಡೈತಿ. ಈ ಬಬಲಾದಿ ಪರಂಪರೆ ಶಕ್ತಿ ಐತಿ. ಇವತ್ತಿಗೆ ಈ ಬುದ್ನಿ ಖುರ್ದ್ ಬಬಲಾದಿ
ಮಠದೊಳಗೆ ಒಂದು ಮಠ ಸ್ಥಾಪನೆ ಆಗೈತಲ್ಲ, ಈ ಸ್ಥಾಪನೆ ಅಂದ್ರೆ 80 ವರ್ಷದಿಂದ ಇದಕ್ಕೆ ತಳಹದಿ ಐತಿ. ಇದಕ್ಕೆ ಇಲ್ಲಿ ಅಪ್ಪ ಅವ್ರು ಇಲ್ಲಿ ಒಂದು ವಸ್ತಿ ಇಲ್ಲಿ ಇದ್ದಂದು ಬಂದು ಹೋಗಿ ಅವ್ರ ಪಾದ ಇಟ್ಟಂಥ ಜಾಗ ಇದು. ಅಪ್ಪ ಅವ್ರು ಇಲ್ಲಿ ಬಂದು ಹೋದಂಥ ಜಾಗ, ಪಾದ ಇಟ್ಟಂಥ ಜಾಗ. ಆ ಪಾದಕ್ಕೆ ಅದಕ್ಕೆ ತರ ಶ್ರೀ ಗುರುವಿನ ಪಾದಗಳು ಸಕಲ ತೀರ್ಥ ಕ್ಷೇತ್ರಗಳು ಅಡಿಗಿರ್ತಾವ. ಸದಾಶಿವ ಮುತ್ತೇನವ್ರು ಇಲ್ಲಿ ಮೊದಲಿಗೆ ಪಾದ ಸಂಚಾರ ಮಾಡಿದ್ದಾರೆ, ಸಂಚಾರ ಮಾಡಿ ಪಾದ ಇಟ್ಟು ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬುದ್ನಿ ಖುರ್ದ್ ಗ್ರಾಮದಾಗ ಅವ್ರು ಪಾದ ಇಟ್ಟಿದ್ದಾರೆ. ಪಾದ ಇಟ್ಟು ಹೋಗಿದ್ದಾರೆ. ಯಾಕಂದ್ರೆ ಈ ಭಾಗದಾಗ ಏನೈತಲ್ಲ, ಬುದ್ನ್ಯಾಲಯ ಕಾಡುಕಪ್ಪ ಆಗಲಿ, ಯಾಕೆ ಹಿಂದಿನ ಹಿರಿಯರು ಹೇಳ್ತಾರ, ಹಿಂದೆ ಬಂದು ಹೋಗ್ಯಾರಪ್ಪ ಅಂತಂದ ಹಿಂದಿನ ಹಿರಿಯರು ಹೇಳ್ತಾರ. ಮತ್ತು ನಾವು ಕಂಡಂತಾದ ನಮ್ಮ ಗಂಗಯ್ಯಪ್ಪನವ್ರು ಇಲ್ಲಿ ಬಂದು ಹೋದಂಥ ಜಾಗನೂ ಬಂದು ಅವ್ರು ಹೇಳಿ ಹೋಗಿದ್ರು. ಅವರು ಇಲ್ಲಿ ಮುಂದೆ ಎಲ್ಲ ಮಠ ಆಗುತ್ತೆ, ಎಲ್ಲ ಶಕ್ತಿ ನಡೀತತ್ತ ಅವ್ರು ಹೇಳುವಂಥ ಜಾಗ. ಅದಕ್ಕೆ ಈ ಬಬಲಾದಿ ಮಠದ ಪರಂಪರೆ ಒಳಗೆ ಎಷ್ಟೋ ಸಾಕಷ್ಟು ನಾನು ಕಣ್ಣಾರಿ ಕಂಡ ನಮ್ಮ ಅಪ್ಪ ಅವರು ಇದ್ದಾಗಿಂದ ನೋಡ್ಕೋತಿದ್ದಿಲ್ಲ. ಆಯಿಯೇ ಉಡಿ ತುಂಬಿಸ್ಕೊಂಡ ಮಕ್ಕಳ ಫಲ ಬೇಡ್ಕೊಂಡು ಹೋದವ್ರಿಗೆ ಇಲ್ಲಿ ಫಲಾನು ಸಿಕ್ಕೈತಿ. ಅವರ ಜೀವನದ ಬೆಳಕು ಕಂಡಾರ ಅವ್ರ ಮನೆತನಕ್ಕೂ ಬೆಳಕು ಸಿಕ್ಕೈತಿ. 20 ವರ್ಷದಿಂದ ನಾವು ದವಾಖಾನೆ ತೋರಿಸಿದ್ವಿ, ಆದ್ರೂ ಮಕ್ಕಳಾಗಲಿಲ್ಲ. ಇಲ್ಲಿ ಬಂದು ನಾವು ಉಡಿ ಫಲ ತುಂಬ್ಕೊಂಡು ಹೋದ ಒಳಗೆ ನಮ್ಮ ಮಕ್ಕಳಾಗಿ ಯಾವತ್ತ ಉದಾಹರಣೆ ರಗಡ್ ಬಂದು ಹೇಳಿದ್ರಿ. ಹೌದ್ರಿ. ಅದ್ರ ಬಗ್ಗೆ ತಮಗೆ ಏನು ಖುಷಿ ಅನ್ಸ್ತದೆ? ಖುಷಿ ಅನ್ನೋಕ್ಕಿಂತ ಮನುಷ್ಯನ ಇರುವೆ ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳು, ಮಾನವ ಜನ್ಮ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಈ ಮನುಷ್ಯ ಜನ್ಮದೊಳಗೆ ಜೀವನದ ಎಲ್ಲ ಅರ್ಥ ಕಾಣಬೇಕಂತಂದ್ರೆ ಮಕ್ಕಳ ಫಲ ಬೇಕಾ. ಮಕ್ಕಳ ಫಲ ಇದ್ದಾಗ ಜೀವನಕ್ಕೆ ಅರ್ಥ ಬರ್ತೈತಿ. ಅದಕ್ಕೆ ಆ ಮಕ್ಕಳ ಫಲ ಸಂಬಂಧ ಎಷ್ಟೋ ಮಂದಿ ನಮ್ಮ ಅಜ್ಜಾರು ಇದ್ದಾಗಿಂದ ನೋಡ್ತೀನಿ ನಾನು ಈ ಪರಂಪರೆ ಹೆಂಗೆ ಶಕ್ತಿ ಐತೆ ಅಂತಂದ್ರೆ. ಅಜ್ಜಾರು ಇದ್ದಾಗಿಂದ ಪೂರ್ವಿಕರಿಂದ ಬಂದಂತ ನೋಡ್ತೀನಿ. ಇವತ್ತಿಗೆ ಬುದ್ಧಿ ಗ್ರಾಮದಾಗ ಇಲ್ಲಿ ಎಷ್ಟೋ ಮಂದಿ ಹೆಣ್ಮಕ್ಳ ಮಕ್ಕಳ ಫಲ ಸಂಬಂಧ ಆ ತಾಯಿಗಾಲಿ ಗುರುನಾಥಗ ಸದಾಶಿವಪ್ಪನವರ ಕರ್ತವ್ಯದ ಆಗಲಿ, ಇವು ಚಂದ್ರಮ್ಮ ತಾಯಿಯ ದಿಷ್ಟಾನ್ ದೇವತೆ ಆಗಲಿ ಬೇಡ್ಕೊಂಡ ಇಲ್ಲಿ ಮಕ್ಕಳ ಫಲ ಬೇಡ್ಕೊಂಡು ಏನು ಉಡಿ ತುಂಬಿಸ್ಕೊಂಡು ಹೋಗಲ್ಲ. ಸಾಕಷ್ಟು ಮಂದಿ ಅವರು ಫಲ ಆಗ್ಯಾವ. ಈಗ ನಿಮ್ಮ ಆಗಿಲ್ಲ ಅಂತಾರೆ ಅವರು 20 ವರ್ಷದ ನಂತರ ಫಲ ಆಯ್ತು. ದವಾಖಾನೆ ತೋರಿಸುವನ್ನು ಇನ್ನೊಂದು ಇಲ್ಲಿ ಏನು ಸ್ಪಷ್ಟಪ್ಪ ಅಂತಂದ್ರೆ ನಂಬಿಕೆ ಬೇಕು, ಭಕ್ತಿ ಬೇಕು. ನಂಬಿಕೆ ಭಕ್ತಿ ಕಾರಣದ ಆ ಭಕ್ತಿಗೆ ಶಕ್ತಿ ಐತಿ. ಅದಕ್ಕೆ ಒಣಗಿದ್ದ ಕೊಡನು ಅವರ ಪರುಷ ದೃಷ್ಟಿ ಅಂದ್ರೆ ಪರುಷ ದೃಷ್ಟಿಗೆ ಕೆಬ್ಬನು ಬಂಗಾರ ಆಕತಿ. ಆ ಪರುಷ ದೃಷ್ಟಿ ಬಿತ್ತಂತಂದ್ರೆ ಒಣಗಿದ ಕೊರಡಂದ್ರೆ ಕಟ್ಟಿಗೆ ಚಿಗಿತೈತಿ. ಅಂತ ಶಕ್ತಿ ಆ ಬಬಲಾದಿ ಮಠದ ಪರಂಪರೆಗೆ ಐತಿ. ಬುದ್ನಿ ಖುರ್ದ ಗ್ರಾಮದ ಎಷ್ಟೋ ಕಾಣಕತ್ತೀವಿ ನಾವು. ಈ ಶಕ್ತಿ ಅವ್ರದ್ದು ಇದು. ಶ್ರೀ ಗುರುವಿನ ಆ ಚಂದ್ರಗಿರಿ ದೇವಿಯ ಆಕೆ ಕೃಪಾಶೀರ್ವಾದದ ಶಕ್ತಿ ಇದು. ಇನ್ನು ಹಲವಾರು ಜನ ಮಕ್ಕಳಾಗಲಾರ್ದವ್ರು ಬಹಳ ಜನ ಅದಾರ. ಅವ್ರಿಗೆ ಇಲ್ಲೇ ಉಡಿ ತುಂಬ್ತಾರ ಅನ್ನೋದು ಗೊತ್ತಿಲ್ಲ. ಬುದ್ನಿ ಗ್ರಾಮದೊಳಗ ಬಬಲಾದಿ ಮಠದೊಳಗ ಉಡಿ ತುಂಬ್ಕೊಂಡು ಹೋದ್ರ ಮಕ್ಕಳಾಗ್ತಾವ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಅವ್ರಿಗೇನು ಹೇಳಕ್ ಇಷ್ಟಪಡ್ತೀನಿ? ನೋಡ್ರಿ, ಒಂದು ಮಾತು ಹೇಳ್ತೀನಿ ನಾನು. ಬಬಲಾದಿ ಮಠಕ್ಕೆ ಬರ್ಬೇಕಂತಂದ್ರೆ ಹಿಂದಿನ ಜನ್ಮದ ಸುಕೃತ ಪುಣ್ಯ ಇತ್ತಂದ್ರೆ ಬರಾಕ್ ಹಚ್ಚಿಸ್ತೈತಿ. ಹಿಂದಿನ ಜನ್ಮ ಸುಕೃತ ಪುಣ್ಯ ಇದ್ರೆ ಬರಾಕ್ ಹಚ್ಚಿಸ್ತೈತಿ. ಅದು ಅವ್ರಿಗೆ ಆ ಯೋಗ ಇತ್ತಂತಂದ್ರೆ ಆ ಫಲ ಐತಾನೆ ಅದು ಯಾವ ಮುಖಾಂತರ ಆ ಶಕ್ತಿ ಬರಮಾಡ್ಕೋತೈತಿ.